ಲೋಕಸಭಾ ಚುನಾವಣೆ ವೇಳೆ ನಾಪತ್ತೆ ವಿಷಯ ಸುಳ್ಳು ಸುದ್ದಿ ಅಂತ ಸ್ವತಃ ಜೆಡಿಎಸ್ ಅಭ್ಯರ್ಥಿ ಎಂ ಶಿವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಾಪತ್ತೆ ವಿಷಯದ ಹಿಂದೆ ಷಡ್ಯಂತ್ರ ಅಡಗಿದ್ದು ಈ ಪಿತೂರಿಯಲ್ಲಿ ನಮ್ಮ ಪಕ್ಷದವರು ಸೇರಿದ್ದಾರೆ ಅಂತ ಕಣ್ಣೀರು ಹಾಕಿದ್ರು. ಚುನಾವಣಾ ಸಂದರ್ಭದಲ್ಲಿ ಕಾರ್ಯಕರ್ತರ ಕರೆ ಸ್ವೀಕರಿಸಿಲ್ಲ ಅಂತ ಹೀಗೆ ಮಾಡಿದ್ದಾರೆ. ಇಂತಹ ರಾಜಕೀಯದಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಂ ಶಿವಣ್ಣ ಬೇಸರ ವ್ಯಕ್ತಪಡಿಸಿದರು. ಸ್ವಚ್ಛವಾಗಿ ಕಾಪಾಡಿಕೊಳ್ಬೇಕು ಜೀವನದಲ್ಲಿ ಅಂತ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಬಂದಿರೋ ಅಂಥವ್ರಿಗೆ ಯಾಕೆ ಈ ರೀತಿಯಲ್ಲಿ ನನಗೆ ನನ್ನನ್ನು ಎಷ್ಟು ತೇಜೋದಯ ಮಾಡಿ ಜನಗಳ ದೃಷ್ಟಿಯಲ್ಲಿ ನನ್ನನ್ನು ಇಷ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟು ಮಾಡಿದಂಥದ್ದು. ನಾನು ರಾಜಕೀಯ 35 ವರ್ಷಗಳ ಕಾಲ ಮಾಡ್ಕೊಂಡು ಬಂದು ಈ ರೀತಿ ಮಾಡಿದಂಥದ್ದು ಎಷ್ಟು ನೋವು ತಂದಿದೆ. ನಾ JDS ಪಕ್ಷದ ಅಭ್ಯರ್ಥಿಯಾಗಿ ತುಂಬನೇ ನಾನು ಗೆಲ್ಲ ಅಂತ ವಾತಾವರಣದಲ್ಲಿ ಮಾಡ್ಕೊಂಡು ಬಂದಂಥವನು. ಆದರೆ ಪತ್ರಿಕೆಯಲ್ಲಿ ಯಾವತ್ತು ಚುನಾವಣೆ ದಿನನೇ ಈ ರೀತಿ ವರದಿ ಮಾಡಿ ಇಷ್ಟು ನೋವು ಕೊಡಬೇಕಾದ್ರೆ ಷಡ್ಯಂತ್ರ ಏನು, ಯಾಕೆ ಈ ರೀತಿನಲ್ಲೆಲ್ಲ ಮಾಡಿದ್ರು? ನಾನು ಹೇಳ್ತೀನಿ, ಏನಾದ್ರು ನಾನು ಯಾರ ಥರ ಹಣಕಾಸು ತೊಗೊಂಡಿದ್ದೀನಿ ಅನ್ನೋದಾದರೆ, ಅಥವಾ ನಾನೇನಾದ್ರೂ ಕೂಡ ಬೇರೆ ಪಕ್ಷದ ಶಾಮೀಲಾಗಿದ್ದೀನಿ ಅಂತ ಹೇಳೋದಾದರೆ, ನನ್ನ ಆರಾಧ್ಯ ದೈವ ಚಾಮುಂಡೇಶ್ವರಿ ದಿನ ಪೂಜೆ ಮಾಡ್ತೀನಿ. ಬಂದಲ್ಲಿ ಅವರು ಪ್ರಮಾಣ ಮಾಡಲಿ. ಒಂದು ವೇಳೆ ಅವರು ನಿಜವಾಗ್ಲೂ ಸಾಬೀತುಪಡಿಸೋದಾದರೆ, ಸಾರ್ವಜನಿಕವಾಗಿ ನೀವು ಈ ರೀತಿಯಲ್ಲಿ ಮಾಡಿದಿರಿ, ತಪ್ಪು ಮಾಡಿದಿರಿ ಅಂತ ಹೇಳೋದಾದರೆ, ನಾನು ಸಾರ್ವಜನಿಕರು ಕೂಡ ಶಿಕ್ಷೆ ಗುರಿ ಆಗ್ತೀನಿ. ಯಾಕೆಂದರೆ ಸಾರ್ವಜನಿಕ ಜೀವನದಲ್ಲಿರೋರು ನಾನು MLC ಆಗಬೇಕು ಅಂತ ಬಯಸ್ತವನಲ್ಲ, ಅಥವಾ ರಾಜ್ಯಸಭೆಗೆ ಹೋಗಬೇಕು ಅಂತ ಬಯಸ್ತವನಲ್ಲ. ಯಾವಾಗಲೂ ಕೂಡ ಜನರ ಮಧ್ಯದಲ್ಲಿ ನೇರ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದಂಥವನು. ಈ ರೀತಿಲಿರುವಾಗ ಈ ರೀತಿ ನನ್ನ ತೇಜೋವಧೆ ಆಗಿರ್ತಕ್ಕಂಥದ್ದು ತುಂಬ ನೋವು ತಂದಿದೆ. ಲೋಕಸಭಾ ಚುನಾವಣೆ ವೇಳೆ ನಾಪತ್ತೆ ವಿಷಯ ಸುಳ್ಳು, ನನ್ನ ವಿರುದ್ಧ ನಮ್ಮ ಪಕ್ಷದವರೇ ಷಡ್ಯಂತ್ರ ಮಾಡಿರುವುದು ಅಂತ ಎಂ ಶಿವಣ್ಣ ಏನು ಕಣ್ಣೀರು ಹಾಕ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬಿಡಿನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರದಿಂದ. ರವಿ, JDS ಅಭ್ಯರ್ಥಿ ಎಂ ಶಿವಣ್ಣ ಏನು ಹೇಳಿದ್ರು, ಯಾರ ಮೇಲೆ ಅವರ ಅನುಮಾನ, ಯಾರಂತೆ ಈ ಷಡ್ಯಂತ್ರ ಮಾಡಿರ್ಬೋದಾದು ಅಂತ? ಚಾಮರಾಜನಗರ JDS ಅಭ್ಯರ್ಥಿ ಎಂ ಶಿವಣ್ಣ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಇಲ್ಲಿ ಅವರು ಚುನಾವಣೆ ದಿನ ನನ್ನ ನಾಪತ್ತೆ ಆಗಿದೆ ಅಂತ ಹೇಳಿ ಸುಳ್ಳು ಸುದ್ದಿನ ಪ್ರಕಟ ಮಾಡಿದ್ರು. ಇದರಿಂದಾಗಿ ನನ್ನ ತೇಜೋವಧೆ ಆಗಿದೆ, ನನ್ನ ರಾಜಕೀಯವಾಗಿ ಮುಗಿಸುವಂತಹ ಷಡ್ಯಂತ್ರ ನಡೆಸಿದ್ರು. ನನ್ನ ಪಕ್ಷದವರು ಸೇರಿದಂತೆ ಇತರ ಪಕ್ಷದವರು ಈ ರೀತಿ, ಜೊತೆಗೆ ಮಾಧ್ಯಮದವರು ಕೂಡ ಈ ರೀತಿ ಸುಳ್ಳು ಸುದ್ದಿಯನ್ನ ಪ್ರಕಟಿಸಿ ನನ್ನ ತೇಜೋವಧೆ ಮಾಡಿದ್ದಾರೆ. ಅವತ್ತು ನನಗೆ ಹುಷಾರಿರ್ಲಿಲ್ಲ, ಆ ಕಾರಣ ನಾನು ಫೋನ್ ಸ್ವೀಕರಿಸಲಿಕ್ಕೆ ಆಗ್ಲಿಲ್ಲ. ಆ ಒಂದು ಸಣ್ಣ ಸುದ್ದಿಯನ್ನು ಹಿಡ್ಕೊಂಡು ಈ ರೀತಿ ಮಾಡಿದ್ದು ಸರಿಯಾದ ಕಾರಣ ಅಲ್ಲ. ಆಗ ಮತಗಳನ್ನ ಹೊಡೆಯಲು ಇವರು ಕಾರಣ ಆಗಿದ್ರು. ಮತ್ತೆ ರಾಜಕೀಯವಾಗಿ ನನ್ನ ತೇಜೋವಧೆ ಮಾಡಿದ್ರು, ಷಡ್ಯಂತ್ರ ರೂಪಿಸಿದರೆ ನನ್ನ ರಾಜಕೀಯವಾಗಿ ನನ್ನ ಮೇಲೆ ಕಲ್ಲೆತ್ತಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವತ್ತು ಬೆಳಿಗ್ಗೆ 7 ಗಂಟೆಗೆ ಕೃಷ್ಣಾಪುರದಲ್ಲಿ ಮತದಾನ ಮಾಡಿದ್ದೇನೆ ನನ್ನ ಕುಟುಂಬ ಸಮೇತವಾಗಿ. ಇದಕ್ಕಾಗಿ ನನ್ನ ಬಳಿ ದಾಖಲೆ ಇದೆ. ಆದ್ರೂ ಕೂಡ ಈ ರೀತಿ ಷಡ್ಯಂತ್ರ ರೂಪಿಸಿದ್ರು. ನನಗೆ ಗಂಟ್ಲು ಸರಿ ಇಲ್ಲದ ಕಾರಣವಾಗಿ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಅವರ ಬಳಿ ಚಿಕಿತ್ಸೆಯನ್ನ ಪಡೆದು ಅವತ್ತು ಅಲ್ಲೇ ಪ್ರಚಾರ ಮಾಡಿದ್ದೆ. ಆದ್ರೆ ಎಲ್ಲರೂ ಕೂಡ BJP ಅವರ ಬಳಿ ಹಣ ಪಡೆದು ಅವರ ಜೊತೆ ಶಾಮೀಲಾಗಿ ಈ ರೀತಿ ಮಾಡಿದ್ದಾರೆ. ಅವರು ಶಿವಣ್ಣರ ನಾಪತ್ತೆ ಸುಳ್ಳು ಸುದ್ದಿನ ಹಬ್ಬಿಸಿದ್ರು. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಅಂತಹ ಕೆಲಸಗಳೇ ಮಾಡಿಲ್ಲ. 35 ವರ್ಷದಿಂದ ನಾನು ಚುನಾವಣೆ ಸ್ಪರ್ಧಿಸಿದ್ದೀನಿ. ಶಾಸಕನಾಗಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. 5 ಬಾರಿ ವಿಧಾನಸಭೆ ಹಾಗೂ MP ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀನಿ. ನನಗೆ ಅದರ ಅವಶ್ಯಕತೆ ಇರಲಿಲ್ಲ, ನನಗೆ ಹಣದ ಅವಶ್ಯಕತೆ ಇಲ್ಲ. ನಾನು ರಾಜಕೀಯವಾಗಿ ಎಲ್ಲಾ ಕಾರ್ಯಗಳನ್ನ ಮಾಡಿದ್ದೀನಿ. ಆ ರೀತಿ ಮಾಡಿದ್ದೆ ಆದ್ರೆ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡ್ಲಿ, ಅದು ನಿಜ ಸಾಬೀತುಪಡಲಿ, ಸಾರ್ವಜನಿಕವಾಗಿ ನನ್ನನ್ನು ಶಿಕ್ಷೆಗೆ ಗುರಿಪಡಿಸ್ಲಿ ಅಂತ ಹೇಳಿ ಅವರು ಬಹಿರಂಗವಾಗಿ ಸವಾಲ್ ಹಾಕಿದ್ರು. ನಮ್ಮಂತವರಿಗೆ ರೈತ ಸ್ಥಿತಿಯಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ರಾಜಕೀಯ ಬೇಡ ಅಂತ ಹೇಳಿ ಅವರು ಕಣ್ಣೀರು ಸಬಿತಾ. ಧನ್ಯವಾದ ರವಿ ಎಲ್ಲ ಮಾಹಿತಿಗೆ.